ನನ್ನ ಜೀವನದಲ್ಲಿ ಅತ್ಯಂತ ಒಂದು ಸಂತೋಷದ ಮೊಮೆಂಟ್ ಏನು ಗೊತ್ತಾ, ಅಂದರೆ ಈಗ ಅನಿತಾ ಪ್ರಸಾದ್ ಆದಮೇಲೆ ಅದಕ್ಕಿಂತ ಮುಂಚೆ ಹಳೆದೆಲ್ಲ ಒಂದಷ್ಟೆಲ್ಲ ಇತ್ತು, ಅದೆಲ್ಲ ಓಕೆ, ಅದು ಭಾಳ ಒಳ್ಳೆ ಲೈಫ್ ಜೀವನ. ಅದು ಒಂದು ಪ್ರಿನ್ಸ್, ಆ ಒಂದು ಪ್ರಿನ್ಸಿನ ಸ್ಟೈಲ್ನಲ್ಲಿ ನಾನು ಬೆಳೆದು ದೊಡ್ಡವರಾಗಿ ಇದ್ದು, ಆ ಒಂದು ಫ್ಯಾಮಿಲಿ ಆಗಲಿ, ಒಂದು ಬಾಂಡೇಜ್ ಆಗಲಿ, ಎಲ್ಲದಕ್ಕೂ ಭಾಗ್ಯ. ಅದು ತುಂಬ ಚೆನ್ನಾಗಿತ್ತು. ಈ ಒಂದು ತಾರತಮ್ಯಗಳು, ಒಂದು ಭೇದ ಭಾವಗಳು, ಒಂದು ಮಾನ ಹೋಗುವಂಥ ಒಂದು ಪ್ರಸಂಗ, ದುಡ್ಡು ಇಲ್ಲದೇ ಇರ್ತಕ್ಕಂಥ ಒಂದು ಪ್ರಸಂಗ, ಏನೂ ಇಲ್ದಿರ ನಾನು ಈ ನಮ್ಮ ಸಿದ್ದರಾಮಯ್ಯನವ್ರದ್ದು ಒಂದು ಸ್ಕೀಮ್ ಇದೆಯಲ್ಲ, ನಂದು ಐಡೆಂಟಿಟಿ ಕಾರ್ಡೆಲ್ಲ ವಿಮೆನ್ ಅಂತಾನೆ, ನಾನು ತೊಗೊಂಡು ಆ ಕೆಂಪು ಬಸ್ಸಲ್ಲಿ ಬೆಂಗಳೂರು ಮೈಸೂರು ಓಡಾಡ್ತಾಯಿದ್ದೀನಿ ದಿನ ಬೆಳಿಗ್ಗೆ ರಾತ್ರಿ. ಸೊ ಇಂಥ ಒಂದು ಡಿಫಿಕಲ್ಟ್ ಟೈಮ್ನಲ್ಲೂ ನಾನು ಒಂದು ಅಚೀವ್ ಮಾಡಿದ್ದೇನಂತಂದರೆ, ನನ್ನನ್ನು ನಾನು ಮೇಲೆತ್ಕೊಂಡು ಬೇರೆಯವ್ರನ್ನೂ ಮೇಲೆತ್ತೋದಕ್ಕೊಂದು ಐಡಿಯಾ ತಂದು, ಒಂದು ಫೌಂಡೇಶನ್ ಅಂತ ಒಂದು ಮಾಡಿ, ಒಂದು ರೈನ್ಬೋ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಇನ್ನೊಂದು ಕಂಪ್ನಿ ನಾನು ರಿಜಿಸ್ಟರ್ ಮಾಡಿ, ಈ ಎಲ್ಲದನ್ನು ಒಂದು ಈ ಪೇಟೆಂಟ್ಸು ಮತ್ತು ನನ್ನ ಐಡಿಯಾಸು, ಯಾಕಂದ್ರೆ ನನ್ನ ಹತ್ರ ಒಂದು 8 ಪೇಟೆಂಟ್ ಇದೆ. ನಾನು ಮೂಲತಃ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್, ಸೈಂಟಿಸ್ಟ್ ಕ್ಯಾಟಗರಿ ನಿಮ್ಗೆ ಹೇಳಬೇಕು ಅಂತಂದರೆ. ಸೊ ಬೇರೆ ಐಡಿಯಾಸನ್ನು ತೊಗೊಂಡು ನನಗೆ ಯಾವುದೇ ಒಂದು ಪೊಸಿಷನ್, ನಾನು ಯಾವ ಪೊಸಿಷನಲ್ಲಿದ್ದೆ, ನಾನು ಏರೋಪ್ಲೇನ್ ಓಡಿಸ್ಕೊಂಡು ಹೋಗ್ತಾಯಿದ್ದು ಒಂದು ಮೀಟಿಂಗ್ ಹೋಗಬೇಕು ಅಂತಂದರೆ, ನಾನು ಇವತ್ತು ಆ ಕೆಂಪು ಡಬ್ಬದಲ್ಲಿ ಓಡಾಡ್ತಾಯಿದ್ದೀನಿ ಬೆಂಗಳೂರು ಮೈಸೂರಿನಲ್ಲಿ, ಆಯಿತಾ. ಆ ಕೆಂಪು ಬಸ್ನಲ್ಲಿ ಆ ಜನರ ಮಧ್ಯ ಕೂತ್ಕೊಂಡು ಅದೆಲ್ಲನೂ ಸಹಿಸ್ಕೊಂಡು ನಾನು ಓಡಾಡಿಕೊಂಡು ನನ್ನನ್ನು ನಾನು ಸರಿ ಮಾಡಿಕೊಂಡು ಈ ಒಂದು ಬೇರೆ ಸಮಾಜನೂ ಮೇಲೆತ್ತಬೇಕು ಅಂತ ಮುಂದೆ ಬಂದಿರೋದು. ಈ ವಿಚಾರ ನನಗೆ ಹೇಳಬೇಕು ಅಂದರೆ ನನಗೆ ಹೆಮ್ಮೆ ಆಗುತ್ತೆ. ಇವತ್ತು ಹೇಳ್ತೀನಿ, ಐ ಆಮ್ ಮಚ್ ಬೆಟರ್ ಆಫ್. ಒಬ್ಬರು ಬಂದು ಹೇಳಿದ್ರು ನನಗೆ, ಅವರು ನಾನು ಬೆಂಗಳೂರಿಗೆ ಬಂದ ಕಾರ್ ಕಳಿಸಿ ಸೂಟ್ ಕೇಸೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ಅವರು ನನ್ನ ಹತ್ರ ಈ ಥರ ಟ್ರಾನ್ಸಿಷನ್ ಆದಮೇಲೆ ನನಗೆ ಬಂದು ಹೇಳಿದ್ರು, ನನ್ನ ಹತ್ರ 15 ಕೋಟಿ ರೂಪಾಯಿ ಇದೆ ಕಣಯ್ಯ, 7 ಕಾರ್ ಇಟ್ಕೊಂಡಿದ್ದೀನಿ, ಎಷ್ಟೋ ಇಟ್ಕೊಂಡಿದ್ದೀನಿ ಮನೆಯಲ್ಲಿ, ನಿನಗಂತ ಏನಿದೆ, ಭಿಕ್ಷೆ ಬಿಡ್ತಾ ಇದೆಯಾ ನೀನು, ರೋಡಲ್ಲಿ ನಿಂತಿದ್ಯಾ, ನೀನು ಅದಕ್ಕೆ ಲಾಯಕ್ಕು ಅಂತಂದ್ಬಿಟ್ಟೋದ್ರು. ಆದರೆ ಇವತ್ತಿನ ದಿನ ನಾನೇ ನಿಂತ್ಕೊಂಡು ಬೇರೆಯವ್ರನ್ನ ಎತ್ತಿ ಸಮಾಜದ ಒಳ್ಳೆಯ ಹೆಸರು ತೊಗೊಂಡಿದ್ದೀನಲ್ಲ. ನಮ್ಮ ತಂದೆ ತಾಯಿ ಸಿಕ್ಕಿದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರಲ್ಲ ಜನ, ಇದಕ್ಕೇನ ಬೇಕೇನ್ರಿ? ಯಾರಿಗೆ ಕೇಳ್ತಾರೆ ದುಡ್ಡನ್ನ? ಆ ದುಡ್ಡು ಅನ್ನೋದೇ ಬಿಟ್ಬಿಟ್ಟಿದ್ದೀನಿ ನಾನು. ದುಡ್ಡು ಅನ್ನೋದೇ ಹೊರಟಾಯ್ತು ನನ್ನಿಂದ. ಎಷ್ಟೋ ಕೋಟಿ ದುಡ್ದೆ, 1000 ಗಟ್ಟಲೆ ಕೋಟಿಗಟ್ಟಲೆ ದುಡ್ದೆ ನಾನು. ಏನಾಯ್ತು ಇವತ್ತು? ನನಗೆ ಇವತ್ತಿನ ದಿನ ಸಮಾಜ ಜನ ಮುಖ್ಯ, ಹಂಗಾಗಿ ಅದು ಕೆಲಸ ಮಾಡ್ತಾಯಿದ್ದೀನಿ ಹೊರತು ಇದು ಯಾವಾಗ ಬರೋದಿಲ್ಲ. ಆ ದುಡ್ಡು ಅನ್ನೋದೇ ವ್ಯಾಕರಕ್ಕೆ ಬಂದುಬಿಡ್ತು ನನಗೆ. ಹೋಮ್ ಮಿನಿಸ್ಟ್ರು ಅವರು ನಮ್ಮನ್ನು ಬಂದು ಭೇಟಿಯಾಗಿದ್ದಾರೆ ಜರ್ಮನಿಯಲ್ಲಿ, ಚೀಫ್ ಮಿನಿಸ್ಟ್ರಿಗೂ ಗೊತ್ತು, ಎಲ್ಲರೂ ಗೊತ್ತು ನನಗೆ. ಆದರೆ ಆ ಒಂದು ಲೈಫೇ ಬೇರೆ ಇತ್ತು ನಂದು, ಈಗ ಒಂದು ಲೈಫೇ ಬೇರೆ ಇದೆ. ಈ ಲೈಫಲ್ಲಿ ಅವರೆಲ್ಲ ಐಡೆಂಟಿಫೈ ಮಾಡ್ತಾರಾ? ಸೊ ಇದನ್ನು ನಾನು ನಿಮ್ಮ ಹತ್ರ ಮುಂದೆ ಇಡ್ತೀನಿ. ನಾನು ಬೇರೆಯವ್ರನ್ನ ಎತ್ತಿ ನಿಂತ್ಕೊಂಡಲ್ಲ, ಇದು ಕಣ್ರಿ ಲೈಫ್ ಅಂತಂದರೆ. ಇದಕ್ಕಿಂತ ಮೇಲೆ ಯಾವುದೂ ಮಜಾ ಬರೋದಿಲ್ಲ. ಕೊಟ್ಟು ನೋಡಿ, ತೊಗೊಂಡು ನೋಡಬೇಡಿ, ಇರೋದನ್ನು ಅಸಹ್ಯ ಪಡಬೇಡಿ. ಧನ್ಯವಾದ.